ಸಾಕು. ವಾವ್, ಓ ಇಲ್ಲಿ ಯೂಸ್ಲೆಸ್ ಜಾಮ್ ಆಗೈತೆ ಇಲ್ಲಿ. ಹಾಂ ತಡೀರಿ ಬ್ರೋ. ಹಾಂ ಕರ್ನಾಟಕ हार्दिक स्वागत है। हाँ वेलकम। हाँ वेलकम कर रहा हूँ मैं। हाँ थैंक यू ಬನ್ನಿ ಬನ್ನಿ ಬರ್ಬೋದು. ಓಹ್ ಜಾಮ್, ಹೆವಿ ಜಾಮು ಬ್ರೋ. ಬಾ ಪ್ರಪಾತ ಕೆಳಗೆ. ಬ್ರೋ ಹುಷಾರು, ಕಲ್ಗಿಲ್ ಉದ್ರಗಿದ್ರು ಬಿಟ್ಟಿತ್ತು ಮೇಲಿಂದ ಅಲ್ಲಿ. ಸುಮ್ಮನೆ ಕೆಳಗೆಲ್ಲ ನೋಡಲ್ಲ. ಜೀವನದಲ್ಲಿ ಭಯ ಇರಬೇಕು. ನನಗೇನು ಮದುವೆ ಆಗಿಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ನಾನು ಕಾಲೇ ಇಡಲ್ಲ ಕೆಳಕ್ಕೆ ಹೆಸರಿಗೆ. ನಾನು ಇಡ್ಲಿಲ್ಲಪ್ಪ. ಆರಾಮಾಗಿ ಹಾಫ್ ಕ್ಲಾಸ್ ಹೊಡ್ಕೊಂಡು ಹೊಡ್ಕೊಬಂದೆ ಆರಾಮಾಗಿ. ಪಾಪ ಪಾಪ ವಾ ವಾ ವಾ. ವಾ ರೈಟಲ್ಲಿ ವ್ಯೂ ನೋಡಿ ವೀಕ್ಷಕರೇ. ಈ ತೋರಿಸೋಷ್ಟಿಗೆ ನಾನೆಲ್ಲ ದಬ್ಗಿ ಹಾಕೋಬಿಟ್ರೆ ಅಂತ ಇದಕ್ಕೆ ನೋಡಿ ಅಣ್ಣ, ಇವು ನಂಬಕ್ಕಾಗಲ್ಲ. ವಾ ಸೂಪರ್ ವ್ಯೂ. ಒಂದು ಪಿಟ್ ಸ್ಟಾಪ್ ತೊಗೊಂಡಿದ್ವಿ, ಕಿಟ್ಕ್ಯಾಟ್ ಬ್ರೇಕು. ಕಿಟ್ಕ್ಯಾಟ್ ತಿನ್ಕೊಂಡು ಹೊಲ್ಟಿದ್ದೀವಿ. 156 ಕಿಲೋಮೀಟ್ರ್ ಇದೆ. 5 ಅವರ್ ತೋರಿಸ್ತಾ ಇದೆ. ಆವ್ರೇಜ್ 30 ಕಿಲೋಮೀಟ್ರ್, 1 ಗಂಟೆ 30 ಕಿಲೋಮೀಟ್ರ್ ಹೊಡಿತೀರ ಅಂತಿದೆ. ನೋಡೋಣ ಬನ್ನಿ ಎಷ್ಟು ಹೊಡಿತೀವಿ ಏನಿಲ್ಲ ನೋಡೋಣ. ಓ ಓಪನ್ ಆಯಿತು ನೋಡಿ ವೀಕ್ಷಕರಲ್ಲಿ. ಸೂಪರ್ ಆಗಿದೆ ವ್ಯೂ. ಅಲ್ಲಿ ನೋಡಿ ಬೆಟ್ಟದ ಮೇಲೆ ಮನೆಗಳು. ಅಲ್ಲಿ ಹೋಗಿ ಹತ್ಲಕ್ಕೆ ಸ್ಟೇ ಉಳಿಯೋಣ ಅಂದರೆ ಟೈಮ್ ಇಲ್ಲ. ಸಾಕಾಗೈತೆ ಮಾತ್ರ. ವಾ ಹೆಂಗಿದೆ ನೋಡಿ ಅಲ್ಲಿ, ಸೂಪರ್ ವ್ಯೂ. ಅಯ್ಯೋ ಸೂರ್ಯಾಜಿ ಕಣ್ಣಿಗೆ ಹೊಡಿತಿರೋದ್ರಿಂದ ಕಾಣಿಸ್ತಾ ಇಲ್ಲ ರೋಡು. ಸೂರ್ಯಾಜಿಗೆ ನೆನ್ನೆ ಬೈಕಂತ ಇದ್ವಿ ಎಲ್ಲಿದೆಯಾ ಅಂತ. ಇವತ್ತು ತಗೊಳ್ಳೋ, ಮುಖಕ್ಕೆ ಹೊಡಿತಿದ್ದೀನಿ. ಎಷ್ಟು ಬೇಕಾದ್ರೂ ತಗೊಳ್ಳೋ ಸೋಲಾರ್. ಲಾರಿ ಅಣ್ಣ ಬಸ್ಸು. ಇವೆಲ್ಲ ಅಲ್ಲ ಗುರು, ರಾಜವಲಿ ಬರಬೇಕಿಲ್ಲಿ. ನನ್ನ ಮಕ್ಕಳ ಹುಚ್ಚು ವಹಿಸ್ಬಿಡ್ತಾರೆ ನೇಪಾಳವ್ರು ಬಂದರು. ಆದರೂ ಭಾರಿ ಸಾಕತ್ತಾಗೈತೆ ರೋಡ್ಗಳೆಲ್ಲ. ಎಲ್ಲ ನೋಡಿದ್ರು ವ್ಯೂ ಮೇಲೆ ವ್ಯೂ ನೋಡಿ ಬ್ರೋ. ಅಸ್ಸಾಮು, ಸಿಕ್ಕಿಂ, ದೇವ್ರೇ ಕಣ್ ತಂಪು ಮಾಡ್ಕೊಂತ ಇದೆ. ಅಲ್ಲ ಈ ವ್ಯೂ ನೋಡಿದ್ವಿ, ನಾಳೆ ವ್ಯೂ ಅಲ್ಲಿ ಮಂಜಾದರೂ ಸಿಗಬೇಕು. ಮಂಜು ಬೇಕು. ಸೊ ನೋಡಿ ಅಲ್ಲಿ ಆಗಲೇ ಸನ್ಸೆಟ್ ಟೈಮ್ ಆಯಿತು. ಮೇಲ್ಗಡೆ ಆರೆಂಜ್ ಲೇಯರ್ ಬರ್ತಾ ಇದೆ. ನಮಗಿನ್ನೂ ಹೌದು ಈಗ ಇನ್ನೂ 124 ಕಿಲೋಮೀಟ್ರ್ ಇದೆ ನಮ್ಮ ಡೆಸ್ಟಿನೇಷನ್ಗೆ. ಟೈಮ್ ಬಂದು ಬ್ರೇಕೇ ನಿಲ್ಲಲ್ಲ ಇಲ್ಲಿ. ಸೊ ಇನ್ನು 124 ಕಿಲೋಮೀಟ್ರ್ ಇದೆ. 4 ಗಂಟೆ 30 ನಿಮಿಷ ತೋರಿಸ್ತಾ ಇದೆ 124 ಕಿಲೋಮೀಟ್ರಿಗೆ. ಅದು ಇಲ್ಲಿ ಡೆಸ್ಟಿನೇಷನ್ ಟೈಮಿಂಗ್ ಇದೆಲ್ಲ ಇದು. 9:51 ಈಗ ತರಿಸಿದ್ದು ನಾವು.
10:30 ಇದ್ದಿದ್ದು ಅದು. 20 ಕಿಲೋಮೀಟ್ರಲ್ಲಿ ಅಷ್ಟು ತರಿಸಿದ್ದೀವಿ. ಯಾಕಂದರೆ ನಮಗೊಂದು ಸ್ವಲ್ಪ ಚಿಕ್ಕಮಂಗ್ಳೂರು ರೋಡಲ್ಲ, ಚಿಕ್ಕಮಂಗ್ಳೂರು ಬಾಳೆಹೊನ್ನೂರು ರೋಡು ನಮಗೆ ನಾವು ಓಡಿಸೋ ಅಭ್ಯಾಸ ಇದೆ ಆಲ್ಮೋಸ್ಟು. ಅದಕ್ಕೋಸ್ಕರ ನಾವು ತೀರಾ ಸ್ಪೀಡ್ ಹೋಗ್ತಿಲ್ಲ, ಇದೇ ಸ್ಪೀಡು 50. ಹೋಟ್ಲಿಗೆ ಬಂದಿದ್ವಿ. ನಮಗೆ ಹೋಟ್ಲಕ್ಕಿಂತ ರೂಮ್ ಲಾಡ್ಜ್ಗಿಂತ ಊಟಕ್ಕೆ ಒಂದು ಹೊತ್ತು ಊಟಕ್ಕೆ 1000 ರೂಪಾಯಿ ಮೇಲೆ ಹೋಗ್ತಿದೆ. ಇಲ್ಲ ಟೂರಿಸ್ಟ್ ಅಂತ ಜಾಸ್ತಿ ಹೇಳ್ತೀಯಾರೋ, ಇಲ್ಲಿ ಇರೋದೇ ಜಾಸ್ತಿನೋ ದುಡ್ಡು, ದೇವ್ರನೇ ಗೊತ್ತಿಲ್ಲ. ಏನು ತಿಂದಿಲ್ಲಪ್ಪ, ಒಂದು ತಾಲಿ ಒಂದು ಅದೆಲ್ಲ ಆಗೈತೆ ಬಿಡಿ, ಅದು ಸರಿ ಆಗುತ್ತೆ. ಒಂದು ತಾಲಿ, ಒಂದು ಫ್ರೈಡ್ ರೈಸು, ಒಂದು ಯಾವುದದು ನೂಡಲ್ಸು, ಅವರಿಗೊಂದು ಆಮ್ಲೆಟ್ಟು ಮತ್ತು 2 ಟೀ. 2 ಟೀ, ಒಂದು ಜ್ಯೂಸು, ಇಷ್ಟೇ ತಿಂದಿದ್ದು. 1200 ರೂಪಾಯಿ. ಉಣ್ಣಂಗಲ್ಲ, ತಿನ್ನಂಗಲ್ಲ, ಏನೂ ಮಾಡೋಂಗಿಲ್ಲ. ನಾವು ದುಡ್ಡು ಬೇರೆ ಕಮ್ಮಿ ತಂದಿದ್ದೀವಿ. ಎಲ್ಲಿ ಶಾರ್ಟೇಜ್ ಆಗುತ್ತೋ ಯಾರಿಗೆ ಗೊತ್ತು. ತೊಂದರೆ ಇಲ್ಲ, ಶಾರ್ಟೇಜ್ ಆದರೆ ನೋಡ್ಕೊಳ್ಳೋಣ ಆಮೇಲೆ ಅಲ್ವಾ ಬ್ರೋ. ಶಾರ್ಟೇಜ್ ಆದಾಗ ನೋಡೋಣ, ತೊಂದರೆ ಇಲ್ಲ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಹಾಂ, ಶಾರ್ಟೇಜ್ ಆದಾಗ ಯಾರ ಹತ್ರ ಅಣ್ಣಂದಿರು ಇದ್ದಾರೆ, ಹಾಕ್ಸ್ಕೊಂಡ್ರೆ 5 ದುಡ್ಡು ಸಪೋರ್ಟ್ ಮಾಡ್ತಾರೆ. 1240 ರೂಪಾಯಿ ಅಂತೆ. ಸೊ ವೀಕ್ಷಕರು, ಇಲ್ಲಿಂದ ಹೊರಟ್ವಿ. ನೈಟ್ ರೈಡ್ ಬೇಡ ಅಂದ್ಕೊತೀವಿ, ಆದರೆ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕಾಗತ್ತೆ ಪರಿಸ್ಥಿತಿ, ಟೈಮ್ ಇಲ್ದಿದ್ದ ಕಾರಣದಿಂದ ಹೊರಟ್ವಿ. ತಗತ್ತೆ. ರೊಟೇಟ್ ಮಾಡಿ ಮೊಬೈಲ್, ಆಟೋ ರೊಟೇಷನ್ ಆನ್ ಮಾಡಿ ಮೊಬೈಲ್ದು. ಬಂಚರ್ ಒಂದೇ ಸಾಕಲ್ಲ. ಬ್ರೋ ಒಂಚೂರು ಆಫ್ ಮಾಡ್ಕೊಳ್ಳಿ ನಿಮ್ಮದು ಇದು. ಹಾಂ ಸೊ ಏನೋ ಬನ್ಸರ್ ಚೆಕಿಂಗು ಫಸ್ಟ್ ಟೈಮು ನಮಗೂ ಚೆಕಿಂಗ್ ಹಾಕ್ಸಿರೋದು ಬನ್ಸರು. ಮೇ ಬಿ ನೈಟ್ ಹೊಡಿತಿದ್ದೀವಲ್ಲ ಅದಕ್ಕೆ ಅನ್ಕೊತೀನಿ. ನೀವು ಯಾವತ್ತು ನೈಟ್ ಹೊಡೆದಿಲ್ಲಲ್ಲ ಮೊನ್ನೆಯಿಂದ, ಸೊ ಅದಕ್ಕೆ ಬನ್ಸರ್ ಕೇಳ್ತಾರೆ. ನಾವು ಅದಕ್ಕೆ ಬನ್ಸರೆಲ್ಲ ಟಕ ಟಕ ಅಂತ ಇಲ್ಲೇ ಇಟ್ಬಿಟ್ಟಿರ್ತೀವಿ. ವಾಂಟ್ ಟು ಬ್ಲೋ? ಓಕೆ, ಥ್ಯಾಂಕ್ ಯು. ಏನು ಚೆಕಿಂಗ್ ಹೋಗರು, ಆ್ಯಕ್ಚುಲಿ ನೇಪಾಲ್ ಭಾರಿ ಚೆಕಿಂಗ್ ಇದೆ, ಎಲ್ಲ ಕಡೆ ಚೆಕಿಂಗು. ಇದೊಂದು 2ನೇ ಸತಿ ನಿಲ್ಲಿಸ್ತಿರೋದು ನೋಡಿ ನಾವು ರಾತ್ರಿ. ಬನ್ರಿ. ನಮ್ಮ ಅಣ್ಣ ವಿಡಿಯೋ ನೋಡ್ಬಿಟ್ಟು ನನಗೆ ಕಮೆಂಟ್ ಹಾಕ್ಯಾರ ಇಲ್ಲಿ. ಏನಂತ? ಕರೆಕ್ಟಾಗಿ ಆಯಿಲ್ ಎಲ್ಲ ಚೇಂಜ್ ಮಾಡ್ಕೊಂಡು ಓಡಿಸು ಗಾಡಿನ ಅಂತ. ನೋಡಿ, ಎಣ್ಣೆ ಹೊಡೆದ್ಯಾರ ಇಲ್ಲ ನೋಡಿದೆ. ಬರ್ರಿ ಕನೆಕ್ಟ್ ಮಾಡ್ಕೊಳ್ಳಿ. ಎಣ್ಣೆ ಹೊಡೆದಿದಾರ ಇಲ್ವ ನೋಡೋಕೆ ಚೆಕಿಂಗು. ಈ 7:45 ಚೆಕಿಂಗು. ನಮ್ಮೂರಲ್ಲ 12 ಗಂಟೆ ಮೇಲೆ, ಇಲ್ಲಿ 7:45 ಸ್ಟಾರ್ಟ್ ಮಾಡ್ಕೊಂಡ್ಯಾರ. ಸೊ ಬನ್ನಿ ಹೋಣ. ಅಯ್ಯೋ ಫ್ಲ್ಯಾಶ್ ಲೈಟ್ ಹಂಗೆ ಐತಲ್ಲ ಬ್ರೋ. ಮುಂದೆ ಸಿಗ್ತೀನಿ ಬನ್ನಿ. ನಾವು ಎಣ್ಣೆನೇ ಹೊಡಿಯಲ್ಲ, ಇದೆಲ್ಲ ಚೆಕ್ ಮಾಡಿದೆ ವೇಸ್ಟು, ಏನೂ ಸಿಗಲ್ಲ. ವೀಕ್ಷಕರೇ, ಇದು ಯಾವುದೋ ಗಲ್ಲಿ ಬುಲ್ಲಿಗೆ ಕರ್ಕೊಂಡೋಯ್ತು. ಗಲ್ಲಿ ಬುಲ್ಲಿ ಅಂತ ಹೇಳೋಕ್ಕಿಂತ ಯಾವುದೋ ಬೈಪಾಸ ಏನೋ ಪಾಸ್ ಥರ ಕರ್ಕೊಂಡು ಹೋಗ್ತಾಯಿದೆ. 2-3 ಕಿಲೋಮೀಟ್ರಿಂದ ಆಫ್ ರೋಡ್ ಹಿಂಗೆ ಇದೆ. ಸುನ್ಸಾನ್ ಜಾಗ, ಯಾರೋ ಒಂದೊಂದೇ ಮನೆ ಇದೆ, ಅದು ಲೈಟ್ ಆಫ್ ಆಗಿರುತ್ತೆ, ಮಲಗಿಬಿಟ್ಟಿರ್ತಾರೆ ಆಗಲೇ. ಯಾವುದೋ ಇದೆ ಬ್ರೋ ಇಲ್ಲಿ, ಪರವಾಗಿಲ್ಲ, ಮುಗೀತಲ್ಲ ಇನ್ನೇನು. 1 ಕಿಲೋಮೀಟ್ರ್ ಇದೆ ಅಷ್ಟೇ, ಅಲ್ಲ ಇನ್ನು 1 ಕಿಲೋಮೀಟ್ರ್ ಅಷ್ಟೇ ಈ ರೋಡು. ಕೀಪ್ ಲೆಫ್ಟು. ಹಲೋ ಗೈಸ್, ವೆಲ್ಕಮ್ ಟು ನೇಪಾಲ್. ದಿಸ್ ಈಸ್ ದ ರಿಯಾಲಿಟಿ ಆಫ್ ನೇಪಾಲ್. 80 ಕಿಲೋಮೀಟ್ರ್ ಇದೆ ಆಫ್ ರೋಡು. ಅರ್ಧ ಅವ್ರು ಯಾರೋ ಕೇಳಿದ್ದಕ್ಕೆ ಅರ್ಧ ಸ್ವಲ್ಪ ದೂರ ಅಂದರು. ನೋಡಿದ್ರೆ ಇಲ್ಲಿ ನೋಡಿ ಫುಲ್ಲು ತಿಕ್ಕು ಫಾರೆಸ್ಟು ಆ ಕಡೆ ಈ ಕಡೆ. ಇದು ಒಳ್ಳೆ ನಮ್ಮೂರಲ್ಲಿ ಡಿಪೋ ರೋಡ್ ಬಂದಂಗಿದೆ ಇದು. ಫುಲ್ ಹಣ
ಅಯ್ಯೋ ಏನು ಇಳಿತೈತಣ್ಣ, ಹುಷಾರು ಮಂಜು ಬ್ರೋ. ಮಂಜು ಬ್ರೋ ಅದು ನಂದೆ ಅಲ್ಲ, ಮಂಜು ಬ್ರೋ ಹುಷಾರಾಗಿ ಬರೋಕ್ಕೆ ಹೇಳಿ ಅಂತೆ, ಅಂದೇನು ನಡೀತಿಲ್ಲ. ಸೊ ವೆಲ್ಕಮ್ ಟು ನೇಪಾಲ್. ನಾವು ರಾತ್ರಿ ಯಾವುದೋ ಅಲ್ಲಿ ತನಕ ಅಷ್ಟೆಲ್ಲ ವ್ಯೂ ನೋಡಿಕೊಂಡು ಬಂದು 80 ಕಿಲೋಮೀಟ್ರು 3 ಅವರ್ ತೋರಿಸ್ತಿದೆ ಅಂದರೆ ನನ್ನ ಪ್ರಕಾರ 90% ರೋಡ್ ಹಿಂಗೇ ಇದೆ. ಅದು ಗೂಗಲ್ ಮ್ಯಾಪ್ ಸುಳ್ಳೆ ತೋರಿಸಲ್ಲ. ಪೆಟ್ರೋಲ್ ಬೇರೆ ಕಮ್ಮಿ ಇದೆ. ಆಫ್ ಕ್ಲಚ್ ಎಷ್ಟಂತ ಹೊಡಿಯೋಣ. ಸೊ ವಾಟರ್ ಕ್ರಾಸಿಂಗ್ ಇನ್ ನೇಪಾಲ್. ವೆಲ್ಕಮ್ ಟು ನೇಪಾಲ್. ವೆಲ್ಕಮ್ ಟು ನೇಪಾಲ್. ವಾಟರ್ ಕ್ರಾಸಿಂಗ್ ಎಟ್ ನೈಟ್ 8:30 ರಾತ್ರಿ. ದ ಬ್ಯೂಟಿ ಆಫ್ ನೇಪಾಲ್. ಆಫ್ ರೋಡಿಂಗ್. ಲೋವರ್ ಮಸ್ಟಾಂಗು ಬೇಡ, ಅಪ್ಪರ್ ಮಸ್ಟಾಂಗು ಬೇಡ, ಇದೆ ಎಲ್ಲ ಮಸ್ಟಾಂಗ್ ತೋರಿಸ್ಬಿಡ್ತು ನಮಗೆ. ಇದು ನೋಡಿ, ಅಪ್ ನೋಡಿ, ಇದು ಆ ಕಡೆ ಒಂದೇ ಗೇರು KTM 390. ಅಣ್ಣ ಮತ್ತೆ ಎಲ್ಲರೂ ಸ್ಪಿನ್ ಆಗ್ತಾಯಿದೆ, ನಂದಷ್ಟು ಆಗ್ತಾಯಿಲ್ಲ. ಅಣ್ಣ ನಾನು ಟೈರ್ ಹಾಕ್ಸಿದ್ದು ಭಾರಿ ಒಳ್ಳೆ ಕೆಲಸ ಮಾಡಿರೋಣ, ದೇವ್ರನ್ನೇ ಹೇಳ್ತಿದ್ದೀನಿ. ಟೈರ್ ಹಾಕ್ಸಿ ನಾನು ಏನು ಮಾಡಿದ್ನೋ ಇಲ್ವೋ, ಟೈರ್ ಹಾಕ್ಸಿ ನಾನು ಭಾರಿ ಒಳ್ಳೆ ಕೆಲಸ ಮಾಡಿದ್ದೀನಿ. ಇದೇನು ಬ್ರೋ ಇನ್ಶೂರೆನ್ಸ್ ಏನು? ಅಣ್ಣ ರಾತ್ರಿ ಅಣ್ಣ ಮೂಮೆಂಟಮ್ ಇರಬೇಕು ಮಂಜು ಬ್ರೋ, ಎಳ್ಕೊ ಬಂದ್ಬಿಡಿ. ಆಮೇಲೆ ಕೊಡಿ ಬರುತ್ತೆ. 390 ಅಲ್ಲ, ಹೆಂಗಿದ್ರು ಮೂಮೆಂಟಮ್ ಬರುತ್ತೆ. ಹತ್ತೊಂಬತ್ತು ಕಿಲೋಮೀಟ್ರ್ ತೋರಿಸ್ತಿದೆ, 59 ನಿಮಿಷ. ಈ ಕಡೆ ರೈಟಿಗೆ ಹೋಗಿ. ನೋಡಿ ಶೈಲ್ ರೋಡ್ ಸಿಗ್ತಲ್ಲ. ಸೊ ಈಗ ನೋಡಿದ್ರಲ್ಲ ಆಫ್ ರೋಡಿಂಗು. ಸೊ ಅದಕ್ಕೋಸ್ಕರ ತೀರಾ ಆಫ್ ರೋಡಿಂಗ್ ಹೊಡೆಯೋಕ್ಕಾಗಲ್ಲ ಅಂಥೇಳಿ ನೈಟು ಆಗಿದೆ. ಇಲ್ಲಿ 8 ಗಂಟೆಗೆ ಎಲ್ಲ ಕಡೆ ಕ್ಲೋಸು. ಅದಕ್ಕೋಸ್ಕರ ರೂಮ್ಗೆ ಪೊಲೀಸವರು ಇಲ್ಲೇ ಇದ್ದಾರೆ, ನೇಪಾಲ್ ಪೊಲೀಸವರು. ರೂಮ್ ನೋಡ್ತೀವಿ ಇದೆ ಅಂತ ಹೇಳಿದ್ರೆ ರೂಮ್. थैंक यू सो मच सर, थैंक यू सर. नेपाली नहीं आता है. नेपाली नहीं. कर्नाटक से आप लोग? हाँ कर्नाटक. मुक्तिनाथ दर्शन के लिए? हाँ मुक्तिनाथ दर्शन. आप लोगों को कुछ आईडी कार्ड कुछ है? हाँ वो साहु जी के पास. हाँ अलि आफै विचार गरेर गर्नु ल है. त्यो रेकर्ड चाहिए. हाँ है सर सुन्नु नि, हजुरले फेरि हामी आयो भनेर यस्तो नै प्रक्रिया पुर्याउनु है. वो भी फोटो खींच राख्नुहोस् है त है. भन्सार है आप? हाँ भन्छ. दिखा दो नहीं ठीक वहाँ इंडियन होगी नेपाली कर्नाटक गाडी पनि इंडियन. बाइकहरु इंडियन हो. भित्र राख्दिनु है. बाइक साइक सबै त साइड राख्नु बाहिर नराख्नुहोस् है. ओके. आप ये ना आप लोग एक बाइक इधर रखिए, हाँ एक आदमी रखिए, 2 आदमी देखने जाएंगे, कुछ नहीं फर्क पड़ेगा. हाँ भन्सार छ रे, भन्सार फोटो खिचेर राख्नु है तपाईले. तपाईले फोटो खिचेर राख्नुहोस् है. थैंक यू सो मच. थैंक यू सो मच सर. थैंक यू सर. थैंक यू. वेलकम है एकदम. यो चाहिँ ये फेरि बोले इधर अलि थोड़ा करके गाडी साडी आ गई. ಹಾಂ 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 ನೋಡು. ಸೊ ಗೈಸ ಈಗ ರೂಮ್ ಚಿಕ್ಕಿನ್ ಆದ್ವಿ. ನಮ್ಮ ಪರಿಸ್ಥಿತಿ ನೋಡ್ಕೊಬಿಡಿ, ಕಾಣಿಸ್ತಿರತ್ತೆ ಬ್ರೋ. ಫ್ಲ್ಯಾಶಿಂಗೆ ಪವರ್ ಡೌನ್, ಪವರ್ ಆಫ್ ಮಾಡ್ಕೊಳ್ಳಿ, ವ್ಯಾಲ್ಯೂಮ್ ಡೌನ್ ನೋಡಿ. ಹಿಂಗಾಗಿದೆ ಅಂದರೆ ಬಾಡಿ ಫುಲ್ಲು. ಗಾಡಿನೂ ಅಷ್ಟೇ, ಗಾಡಿನೂ ಆಗಲಿ, ನಾವು ಅಷ್ಟು ಗಾಡಿನೂ ಅಷ್ಟು. ಅದಕ್ಕೆ ರೆಸ್ಟ್ ಕೊಟ್ಟಿದ್ದೀವಿ. ನಾಳೆ ಬೆಳಗ್ಗೆ ಬೇಗ ವೆರಿ ಗುಡ್ ಮಾರ್ನಿಂಗ್ ಕೊಡ್ತೀವಿ.
ಇವಾಗ ಕೂತ್ಕೊಂಡು ರೀಲ್ಸ್ ಎಡಿಟ್ ಮಾಡಬೇಕು, ರೀಲ್ಸ್ ಹಾಕಬೇಕು. ಅದು ಜಾಸ್ತಿ ಇಲ್ಲ ಚಾರ್ಜು. ಸೊ ನಿಮ್ಮ ಶಾಸ್ತ್ರಿ ಬ್ಲಾಗ್ಸ್ ಸೈನಿಂಗ್ ಆಫ್ ಫ್ರಮ್ ಯಾವುದೋ ಊರು ನೇಪಾಳದಲ್ಲಿ. ಬಾಯ್.